ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮುದ್ದು ಕೃಷ್ಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಚಿಲ್ಲಿ ಫ್ಲೆಕ್ಸ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಬರೋಣ. ಯಾಕಂದರೆ ಇವಾಗ ಅಂಗಡಿಗಳಿಗೆಲ್ಲ ಹೋಯ್ತಂದರೆ 150 ಗ್ರಾಮ್ ಚಿಲ್ಲಿ ಫ್ಲೆಕ್ಸ್ಗೆ 60 ರುಪಿ, 70 ರುಪಿ, 80 ರುಪಿ ತೊಗೋತಾರೆ. ಅದ್ರ ಬದಲಿಗೆ ಮನೆಯಲ್ಲೇ ಒಂದಿಡಿ ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ನಾವು ಹೆಂಗೆ ಚಿಲ್ಲಿ ಫ್ಲೆಕ್ಸ್ನ ಮಾಡ್ಬೋದು ಅಂತ ನೋಡ್ಕೊಂಡು ಬಂದುಬಿಡೋಣ. ಎಷ್ಟು ಈಸಿ ಇರುತ್ತೆ, ಎಷ್ಟು ಬೇಗ ಕೂಡ ಆಗೋಗುತ್ತೆ ಅಂತ. ಮನೆಯಲ್ಲಿ ಆಲ್ಮೋಸ್ಟ್ ಇವಾಗ ಪಿಜ್ಜಾ, ಬರ್ಗರ್ ಎಲ್ಲದಕ್ಕೂ ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡ್ತಾರೆ. ಬಟ್ ಹೆಂಗೆ ಯೂಸ್ ಮಾಡೋದಂತ ಗೊತ್ತಿರಲ್ಲ, ಹೆಂಗೆ ಮಾಡೋದಂತ ಗೊತ್ತಿರಲ್ಲ. ಅದರಿಂದ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ಅಂಗಡಿಯಿಂದ ತರ್ತಾರೆ. ಈಗ ಮನೆಯಲ್ಲೇ ಹೆಂಗೆ ಮಾಡೋದಂತ ನೋಡ್ಕೊಂಬಂದ್ಬಿಡೋಣ. ಫ್ರೆಂಡ್ಸ್, ನಾನು ಚಿಲ್ಲಿ ಫ್ಲೆಕ್ಸ್ನ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿನಿ. 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಇದೆ ನೋಡಿ. ಕೆಂಪು ಕಲರ್ ಇರೋ ತೊಗೊಳ್ಳಿ, ಆದಷ್ಟು ಚೆನ್ನಾಗಿರುತ್ತೆ. ಖಾರದ ಮೆಣಸಿನ್ಕಾಯಿ ಹಾಕಿದ್ರೆ ಚಿಲ್ಲಿ ಫ್ಲೆಕ್ಸು ಹೆವಿ ಖಾರ ಹೊಡಿಯುತ್ತೆ, ಚೆನ್ನಾಗಿರಲ್ಲ. ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಪಲ್ಸ್ ಮಾಡಿ ರುಬ್ಬಲಿಕ್ಕೆ ಚಿಕ್ಕ ಜಾರೇ ಹಾಕಬೇಕು. ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಜಾರೇ ಓಕೆ. ನಾನು ಸ್ಟೋರ್ ಮಾಡಿ ಇಡಲಿಕ್ಕೆ ಒಂದು ಗ್ಲಾಸ್ದು ಕಂಟೈನರ್ ತೊಗೊಂಡಿದ್ದೀನಿ. ಇದೆಲ್ಲ ಚಿಲ್ಲಿ ಫ್ಲೆಕ್ಸು, ಸಾಲ್ಟೆಲ್ಲ ಹಾಕಿಡೋದೆ. ಅದಾದಮೇಲೆ ಈ ಕಡೆ ಒಂದು ಪಾನ್ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಹುರ್ಕೊಳ್ಳಿಕ್ಕೆ. ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಇವಾಗ. ಫ್ರೆಂಡ್ಸ್, ನಿಮಗೆ ಬಿಸಿಲು ಮನೆ ಹತ್ರ ಚೆನ್ನಾಗಿ ಸಿಗುತ್ತೆ ಅಂದರೆ ಬಿಸಿಲಲ್ಲೇ ಗರಿ ಗರಿ ಆಗಂಗೆ ಅಂದರೆ ಒಣಗಿಸ್ಬೋದು. ನನಗಿಲ್ಲಿ ಬಿಸಿಲು ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಆ್ಯಕ್ಚುಲಿ ಗರಿ ಗರಿಯಾಗೇ ಇದೆ, ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೂ ಚಿಲ್ಲಿ ಫ್ಲೆಕ್ಸು ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ಘಾಟ್ ಬರೋಷ್ಟು ಉರಿಯೋ ಅಗತ್ಯ ಅಂತೂ ಇಲ್ಲ. ಜಸ್ಟ್ ಬಿಸಿ ಆದರೆ ಸಾಕು. ಬೆಚ್ಚಗಾಗಿ ಮೆಣಸಿನ್ಕಾಯಿ ಈ ಥರ ಸೌಂಡ್ ಬರುತ್ತೆ, ಗೊತ್ತಾಗುತ್ತೆ ಉರಿಬೇಕಾದ್ರೆ. ಆ ಥರ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಹುರ್ಕೊಳ್ಳೋ ಅಗತ್ಯ ಇಲ್ಲ. ಫ್ರೆಂಡ್ಸ್, ಬೀಜ ಏನಿಲ್ಲಿ ಬಿದ್ದಿದೆ ಇದೆಲ್ಲ ಕಪ್ಪುಗಾಗೋವರೆಗೂ ಹುರಿಯೋ ಅಗತ್ಯ ಇಲ್ಲ. ಕಪ್ಪುಗಾಗೋವರೆಗೂ ಹುರಿದ್ರೆ ಚಿಲ್ಲಿ ಫ್ಲೆಕ್ಸ್ ಚೆನ್ನಾಗಿ ಅನಿಸಲ್ಲ, ಕಪ್ಪು ಕಾಣುತ್ತೆ ನೋಡಿ. ಇವಾಗ ಬಿಸಿಯಾಗಿದೆ. ನಾನು ಗ್ಯಾಸ್ನ ಆಫ್ ಮಾಡಿಕೊಂಡು 5 ನಿಮಿಷ ಇದು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಯಾಕಂದರೆ ಇವಾಗ ಮೆತ್ತಗೆ ಇರುತ್ತೆ. ಆ್ಯಕ್ಚುಲಿ ಇದನ್ನು ಡೈರೆಕ್ಟ್ ನಾವು ರುಬ್ಲಿಕ್ಕೆ ಹೋದರೆ ಮೆತ್ತಗೆ ಇರುತ್ತೆ. ಹಾಗಾಗಿ 5 ಮಿನಿಟ್ಸ್ ಅದನ್ನ ಆರ್ಲಿಕ್ಕೆ ಬಿಟ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇದು ಆರ್ಕೊಂಡಿದೆ. ಈ ಟೈಮ್ನಲ್ಲಿ ನಾವು ಜಾರಿಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ನ ಜಾಸ್ತಿ ಮಾಡ್ಕೊತಿಲ್ಲ, ಕ್ವಾಂಟಿಟಿ ಕಮ್ಮಿನೇ ಮಾಡ್ಕೊತಿರೋದು. ಯಾಕಂದರೆ 5 ಮಿನಿಟ್ಸ್ನಲ್ಲೇ ಮಾಡ್ಕೊಂಬಿಡ್ಬೋದು. ಮಾಡಿಟ್ಟು ವೇಸ್ಟ್ ಮಾಡೋ ಅಗತ್ಯ ಏನಿಲ್ಲ, ಹಂಗಾಗಿ ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಿರೋದು. ಇವಾಗ ಇದನ್ನು ಪಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ, ರುಬ್ಕೊಳ್ಳೋದು ಹೆಂಗೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಏನು ಮಿಕ್ಸಿ ಜಾರು ಆನ್ ಮಾಡಿದ್ರೆ ಫುಲ್ ಆನ್ ಆಗೋದ್ರೆ ಫುಲ್ ಪೌಡ್ರ್ ಆಗೋಗುತ್ತೆ. ನಾವು ಉಲ್ಟಾ ತಿರುಗಿಸ್ಬೇಕು ಮಿಷಿನ್ನ. ಆಫ್ ಮಾಡಿ ಆನ್ ಮಾಡಿದ್ರೆ ನೀಟಾಗೆ ಪೌಡ್ರ್ ಆಗುತ್ತೆ. ಹಿಂಗೆ ಮಿಷಿನ್ ಫುಲ್ ಹಿಂಗೆ ಆನ್ ಮಾಡಿದ್ರೆ ಫುಲ್ಲು ನುಣ್ಣಗಾಗಿಬಿಡುತ್ತೆ. ನಮ್ಗೆ ಹಿಂಗೆ ಆನ್ ಮಾಡೋ ಅವಶ್ಯಕತೆ ಇಲ್ಲ, ಉಲ್ಟಾ ಬಿಟ್ಟು ಪಲ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಏನಾಗೈತೆ, ಬಿಟ್ಟು ಪಲ್ ಮಾಡಿಕೊಂಡ್ರೆ ಈ ಥರ ಬಿಟ್ಟು ಪಲ್ ಮಾಡಿಕೊಂಡ್ರೆ ನೀಟಾಗಿ ಫ್ಲೆಕ್ಸ್ ಆಗುತ್ತೆ ನೋಡಿ. ಫುಲ್ ಆನ್ ಮಾಡಿದ್ರೆ ನುಣ್ಣಗಾಗಿ ಹೋಗ್ಬಿಡುತ್ತೆ. ನಮಗೆ ಚಿಲ್ಲಿ ಫ್ಲೆಕ್ಸ್ ಬೇಕಿರೋದ್ರಿಂದ ಈ ಥರ ಬಿಟ್ಟು ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇದರಲ್ಲಿ ಇನ್ನೂ 1-2 ದಪ್ಪ ತುಳಿದಿದೆ. ಇನ್ನೊಂದು 2 ಸತಿ ಅದೇ ಥರ ಪಲ್ ಮಾಡಿಕೊಂಡ್ರೆ ನೀಟಾಗಿ ನುಣ್ಣಗಾಗುತ್ತೆ. ಇದೇ ಥರ ತರಿನೇ ಇರಬೇಕು ಚಿಲ್ಲಿ ಫ್ಲೆಕ್ಸು. ತುಂಬ ನುಣ್ಣಗಾಯ್ತು ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಚಿಲ್ಲಿ ಫ್ಲೆಕ್ಸ್ ರೀತಿ ಇರಲ್ಲ, ಅದು ಖಾರದ ಪುಡಿ ರೀತಿ ಆಗೋಗ್ಬಿಡುತ್ತೆ. ಫೋಟೋ ಕ್ಲಿಕ್ ಮಾಡ್ಕೊಂಡು ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಲ್ಲಿ ಫ್ಲೆಕ್ಸ್ ಅಂತ. ಇಷ್ಟಾದರೆ ನೀಟಾಗಿದೆ ಅಂತ, ಕ್ಲಿಯರಾಗಿ ಬಂದಿದೆ ನಮಗೆ ಅಂತ. ತುಂಬ ಚೆನ್ನಾಗಿ ಬಂದಿರುತ್ತೆ. ಇವಾಗ ಪಿಜ್ಜಾ, ಬರ್ಗರ್ಗೆಲ್ಲ ಯೂಸ್ ಮಾಡಲಿಕ್ಕೆ ಇಷ್ಟು ತೊಗೊಬರ್ಲಿಕ್ಕೆ ಹೋದ್ರು ಒಂದು 50 ರುಪಿ ಗಂಟ ಚಾರ್ಜ್ ಮಾಡ್ತಾರೆ ಅಂಗಡೀಲಿ. ಅದ್ರ ಬದಲಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಂದು 10 ಮೆಣಸಿನ್ಕಾಯಲ್ಲಿ ಚಿಲ್ಲಿ ಫ್ಲೆಕ್ಸು ಮುಗ್ದೋಗ್ಬಿಡುತ್ತೆ.
ಫ್ರೆಂಡ್ಸ್, ಚಿಲ್ಲಿ ಫ್ಲೆಕ್ಸ್ ರೆಡಿ ಆದ ತಕ್ಷಣ ಡಬ್ಬಿಗೆ ಹಾಕಬೇಡಿ, ಯಾಕಂದರೆ 5 ಮಿನಿಟ್ಸ್ ಆರಿಸ್ಬಿಟ್ಟೆ ಹಾಕಬೇಕು. ಡೈರೆಕ್ಟಾಗಿ ಹಾಕೋಕೆ ಹೋಗೋದ್ರಿಂದ ಬಿಸಿಯಾಗಿರುತ್ತೆ. ಜಾರಲ್ಲಿ ನಾವು ಡ್ರೈ ರುಬ್ಬಿರ್ತೀವಲ್ವ, ಬಿಸಿ ಇರುತ್ತೆ, ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 5 ಮಿನಿಟ್ಸ್ ಬಿಟ್ಟು ಡಬ್ಬಿಗೆ ಸರ್ವ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ 10 ಮೆಣಸಿನ್ಕಾಯಿ ರುಬ್ಬಿದ್ದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಚಿಲ್ಲಿ ಫ್ಲೆಕ್ಸ್ ಸಿಕ್ಕಿದೆ. 10 ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು. ಇದನ್ನೇ ನಾವು ಅಂಗಡಿಯಲ್ಲಿ ತರಲಿಕ್ಕೆ ಹೋದರೆ ಏನಿಲ್ಲ ಅಂದ್ರೂ ಒಂದು 20 to 30 ರೂಪಿ ಚಾರ್ಜ್ ಮಾಡ್ತಾರೆ. ಅದ್ರ ಬದಲಿಗೆ ಮನೆಯಲ್ಲೇ ಮಾಡಿಕೊಂಡ್ರೆ 5 to 10 ಮಿನಿಟ್ಸಲ್ಲೆಲ್ಲ ಚಿಲ್ಲಿ ಫ್ಲೆಕ್ಸ್ ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.